ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇಂದು ನಾನು ತುಂಬ ಖುಷಿಯಾಗಿದ್ದೆ, ಏಕೆಂದರೆ ಇಂದು ನನ್ನ ಮದುವೆ. ನನಗೆ ಇಷ್ಟವಾದ ಅಡುಗೆಯೊಂದಿಗೆ ನಡೆಯುತ್ತಿತ್ತು. ರಾಶಿಯನ್ನು ನಾನು ಒಂದು ಮದುವೆ ಫಂಕ್ಷನ್ನಲ್ಲಿ ನೋಡಿದ್ದೆ. ಮೊದಲ ನೋಟದಲ್ಲಿ ನಾನು ಅವಳಿಗೆ ಮನಸ್ಸು ಹೋತಳು. ಅವಳು ಪ್ರೀತಿಯಲ್ಲಿ ಬಿದ್ದೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಕೆಲವೇ ದಿನಗಳಲ್ಲಿ ಅವಳ ಸಂಬಂಧಕ್ಕಾಗಿ ಅವಳ ಮನೆಗೆ ಬಂದು ತಲುಪಿದೆ. ತಕ್ಷಣ ಅವಳ ಮನೆಯವರು ನಮ್ಮ ಸಂಬಂಧಕ್ಕೆ ಒಪ್ಪಿಕೊಂಡರು, ಏಕೆಂದರೆ ನಾನು ಒಳ್ಳೆಯ ನೌಕರಿಯಿತ್ತು. 3 ತಿಂಗಳ ಸುದೀರ್ಘ ಸಮಯದ ನಂತರ ಇಂದು ನಾನು ಹಾಗೂ ರಾಶಿಗಳ ಮದುವೆಯಾಗಿತ್ತು. ಇಂದು ಅವಳು ನನ್ನ ಜೊತೆಯಲ್ಲಿದ್ದಳು. ಆ 3 ತಿಂಗಳು ನನಗೆ 3 ವರ್ಷಗಳಂತೆ ಭಾಸವಾಗಿತ್ತು. ನಾನು ಅವಳೊಂದಿಗೆ ಮಾತನಾಡಲು ತುಂಬಾ ಕಾತರದಿಂದ ಕಾಯುತ್ತಿದ್ದೆ. ಅವಳ ಸಿಹಿ ಮಾತುಗಳನ್ನು ಕೇಳಬೇಕೆಂದುಕೊಂಡಿದ್ದೆ. ನಂತರ ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ನಾವು ಪ್ರೀತಿಗಾಗಿ ಎಷ್ಟು ದಿನಗಳ ಕಾಲ ಸಮಾಧಾನದಿಂದ ಕಾಯುತ್ತಿರುತ್ತೇವೆಯೋ ಅದಕ್ಕೂ ದೀರ್ಘವಾಗಿ ಶಾಶ್ವತ ಪ್ರೀತಿಯು ನಮಗೆ ದೊರೆಯುತ್ತದೆ ಎಂದುಕೊಂಡೆ. ಯಾವಾಗ ನಮ್ಮ ಸಂಬಂಧ ಫಿಕ್ಸ್ ಆಯಿತೋ ಆಗಿನಿಂದ ನನಗೆ ಅವಳ ಮೇಲಿನ ಪ್ರೀತಿ ಹೆಚ್ಚಾಗಿ ಸಾಗಿತು. ಅವಳಂತೂ 22 ವರ್ಷದ ಸುಂದರವಾದ ಯುವತಿಯಾಗಿದ್ದಳು. ನಾನು ಕೂಡ 24 ವರ್ಷದ ಮನಮೋಹಕ ಯುವಕನಾಗಿದ್ದೆ. ರಾಶಿ ನನ್ನ ಅಮ್ಮನ ಗೆಳತಿಯ ಮಗಳಾಗಿದ್ದರಿಂದ ಅವಳ ಬಗ್ಗೆ ನಾನು ಹೆಚ್ಚು ತಿಳಿದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ರಾಶಿಗಾಗಿ ಇಂದು ನಾನು ನನ್ನ ಕಾಯುವಿಕೆ ಕೊನೆಗೊಂಡಿತ್ತು. ರಾಶಿ ಮದುಮಗಳಾಗಿ ಇಂದು ನನ್ನ ಕೋಣೆಯಲ್ಲಿ ಬಂದು ಕುಳಿತಿದ್ದಳು. ಈಗ ನಾನು ಯೋಚಿಸತೊಡಗಿದ್ದೆ, ಬಹುಶಃ ಅವಳು ನನ್ನ ಬರುವಿಕೆಗಾಗಿ ಕೋಣೆಯಲ್ಲಿ ಕಾಯುತ್ತಿರಬಹುದು. ನಾನು ಕೂಡ ಮದುಮಗಳ ಶೃಂಗಾರದಲ್ಲಿರುವ ರಾಶಿಯನ್ನು ಕಣ್ತುಂಬಿಕೊಳ್ಳಲು ಯಾವಾಗ ಅವಳ ಬಳಿ ಹೋಗುತ್ತೇನೆ ಎಂದು ತವಕದಿಂದ ಕಾಯುತ್ತಿದ್ದೆ. ನಾನು ನಿಧಾನವಾಗಿ ಒಳಗೆ ಹೋದೆ. ನಂತರ ಅವಳ ಬಳಿ ಹೋಗಿ ಕುಳಿತುಕೊಂಡೆ. ಅವಳ ಕೈ ತುಂಬಾ ನಡುಗುತ್ತಿತ್ತು ಎಂದು ನನಗೆ ಅನಿಸಿತು. ಅವಳು ತುಂಬಾ ಗಾಬರಿಗೊಂಡಿದ್ದಳು. ನಾನು ಅವಳ ಕೈಯನ್ನು ನನ್ನ ಕೈಯನ್ನೇ ತೆಗೆದುಕೊಂಡೆ. ಆಗ ತಕ್ಷಣ ಅವಳು ನನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು. ಬಹುಶಃ ಅವಳು ತುಂಬಾ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದಳು. ನಾನು ಹೇಳಿದೆ, ನೀನು ಹೆದರುವ ಅವಶ್ಯಕತೆ ಇಲ್ಲ, ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಅವಳು ಎಷ್ಟೊಂದು ಸುಂದರವಾಗಿದ್ದಳೆಂದರೆ ಸ್ವರ್ಗದ ಅಪ್ಸರೆಯೇ ನನ್ನ ಕಣ್ಣ ಮುಂದೆ ಬಂದು ಕುಳಿತುಕೊಂಡಂತೆ ತೋರುತ್ತಿದ್ದಳು. ನಾನೊಬ್ಬ ಅದೃಷ್ಟವಂತ ಎಂದು ತಿಳಿದುಕೊಂಡಿದ್ದೆ. ನಾನು ಅವಳನ್ನು ಹೋಗುತ್ತಲೇ ಇದ್ದೆ, ಆದರೆ ಅವಳ ಮುಖದಲ್ಲಿ ಮೇಲೆ ಯಾವುದೋ ನಗುವಿರಲಿಲ್ಲ. ನಾನು ಅವಳ ಹತ್ತಿರ ಹೋಗಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲಿ ಅವಳು ತುಂಬಾ ಸಂಕಟ ಪಡುತ್ತಾ ಹೊಟ್ಟೆ ನೋಯುತ್ತಿದೆ ಎಂದು ಹೇಳಿದಳು. ಅದನ್ನು ಕೇಳುತ್ತಿದ್ದಂತೆ ನಾನು ತುಂಬಾ ಚಿಂತೆಗೊಳಗಾದೆ. ಸ್ವಲ್ಪ ಹೊತ್ತಿನ ಮೊದಲು ನಾನು ತುಂಬಾ ಖುಷಿಯಲ್ಲಿದ್ದೆ. ಅವಳ ಈ ವ್ಯವಹಾರದಿಂದ ನನಗೆ ಹಿಂಸೆಯಾಗುತ್ತಿತ್ತು. ನಾನು ಅವಳ ಹತ್ತಿರ ಹೋಗಬಾರದೆಂದು ಅವಳು ಈ ರೀತಿ ನೆಪವನ್ನು ಹೇಳುತ್ತಿದ್ದಾಳೆ ಎಂದು ನನಗೆ ಕೋಪಗೊಂಡು ಬಂತು. ಆದ್ದರಿಂದ ನಾನು ಕೋಣೆಯಿಂದ ಹೊರಬಂದೆ. ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ನೋವಿದೆ, ಆದ್ದರಿಂದ ಅವಳಿಗಾಗಿ ಔಷಧಿ ತೆಗೆದುಕೊಂಡು ಬನ್ನಿ ಎಂದು ಮನೆಯವರಿಗೆ ಕೇಳಬೇಕೆಂದುಕೊಂಡೆ. ಮನೆಯವರೆಲ್ಲ ಮಲಗಿ ನಿದ್ರಿಸುತ್ತಿದ್ದರು. ನಾನು ಔಷಧಿಯನ್ನು ಹುಡುಕುತ್ತಿದ್ದೆ. ನಾನು ಒಳಗಡೆ ಹೋಗುತ್ತಿದ್ದಾಗ ಅಷ್ಟರಲ್ಲಿ ಚಿಕ್ಕಮ್ಮಳ ಸಹೋದರನನ್ನು ನನ್ನ ಹೆಗಲ ಮೇಲೆ ಕೈಯಿಟ್ಟು ಮತ್ತೆ ಕೇಳಿದ, ಎಲ್ಲವೂ ಸರಿಯಾಗಿದೆ ತಾನೇ? ಹಾ, ಎಲ್ಲವೂ ಸರಿಯಾಗಿದೆ, ಆದರೆ ರಾಶಿಗಳ ಆರೋಗ್ಯದಲ್ಲಿ ಸ್ವಲ್ಪ ಸರಿಯಾಗಿಲ್ಲ, ಆದ್ದರಿಂದ ಔಷಧ ತೆಗೆದುಕೊಂಡು ಹೋಗುತ್ತಿದ್ದೆ ಎಂದು. ಅಷ್ಟರಲ್ಲಿ ಅವನು ಹೇಳಿದನು, ಹುಡುಗಿಯರು ಪ್ರಥಮ ರಾತ್ರಿಯಲ್ಲಿ ಏನೇನೋ ಕಾರಣ ಹೇಳುತ್ತಾರೆ. ಅವರಿಗೆ ಮದುವೆಯಾದ ಹುಡುಗ ಇಷ್ಟವಿಲ್ಲದಿದ್ದರೆ ಅಥವಾ ಇಚ್ಛೆಯ ವಿರುದ್ಧವಾಗಿ ಮದುವೆ ಮಾಡಿದ್ದರೆ ಹೀಗೆಲ್ಲ ಕುಂಟು ನೆಪ ಹೇಳುತ್ತಾರೆ. ಅವನು ಹೇಗೆ ಹೇಳಿದಾಗ ನನಗೆ ಅವನ ಮೇಲೆ ತುಂಬಾ ಕೋಪ ಬಂದಿದೆ. ಸ್ವಲ್ಪ ಹೊತ್ತು ಮೊದಲು ರಾಶಿಳ ಹೊಟ್ಟೆಯಲ್ಲಿ ನೋವು ತುಂಬಾ ಜಾಸ್ತಿಯಾಗಿರಬಹುದು ಎಂದು ಯೋಚಿಸುತ್ತಿದ್ದೆ. ಆದರೆ ಈಗ ತನ್ನ ಕಸಿನ್ ಬ್ರದರ್ ಮಾತು ಕೇಳಿದೆ. ನಾನು ಯೋಚನೆಯಲ್ಲಿ ಮುಳುಗಿದ್ದೆ. ನಿಜವಾಗಲೂ ರಾಶಿಗಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ? ನಾನು ಮದುವೆಯಾಗಿ ತುಂಬಾ ಹಣವನ್ನು ಖರ್ಚು ಮಾಡಿದ್ದೆ. ನಾನು ಕೋಣೆಯೊಳಗೆ ಬಂದೆ. ರಾಶಿಕಾಳಿಗೆ ಔಷಧಿಯನ್ನು ನೀಡಿದೆ ಮತ್ತು ಅವಳಿಗೆ ಆರಾಮ ತೆಗೆದುಕೊಳ್ಳಲು ಹೇಳಿದೆ. ಲೈಟ್ ಬಂದ್ ಮಾಡಿ ನಾನು ಹೊರಗಡೆ ಬಂದೆ. ಆ ಸೋಫಾದಲ್ಲಿ ಕುಳಿತುಕೊಂಡೆ. ಹೀಗೆ ಯೋಚಿಸುತ್ತಾ ನನ್ನ ಕಣ್ಣುಗಳಿಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತಾಗಲಿಲ್ಲ. ಅಮ್ಮನ ಶಬ್ದದಿಂದ ನನಗೆ ಎಚ್ಚರವಾಯಿತು. ಸುಮಿತ್, ಇಲ್ಲೇಕೆ ಬಂದು ಮಲಗಿದ್ದೀಯಾ? ಅಮ್ಮ, ನಿನಗಂತೂ ಗೊತ್ತೇ ಇದೆ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಚಹಾ ಕುಡಿಯುವ ಅಭ್ಯಾಸ, ಇದಕ್ಕಾಗಿ ಹೊರಗಡೆ ಬಂದಿದ್ದೆ, ಹಾಗೆ ನಿದ್ದೆ ಹೋದೆ ಎಂದೆ. ಅವರು, ಸರಿ ಮಗನೇ, ಈಗ ನಮ್ಮ ಮನೆಯಲ್ಲಿ ನೆಂಟರಿಷ್ಟು ತುಂಬಿಕೊಂಡಿದ್ದಾರೆ. ನೀನು ಇಲ್ಲಿ ಮಲಗಿರುವುದನ್ನು ನೋಡಿದರೆ ಏನೆಂದುಕೊಂಡಾರು? ನೀನು ಈಗಲೇ ಕೋಣೆಯೊಳಗೆ ಹೋಗಿ ಮಲಗಿಕೋ ಎಂದು ಅಮ್ಮ ಹೇಳಿದಳು. ಆಗ ಅಮ್ಮ ರಾಶಿಕಳನ್ನು ನೋಡಿಕೊಂಡು ಬರಲು ನನ್ನನ್ನು ಒಳಗಡೆ ಕಳುಹಿಸಿಕೊಟ್ಟಳು. ರಾಶಿಕಳನ್ನು ನೋಡಿದಾಗ ಅವಳ ಬೆಡ್ ಮೇಲೆ ಇರಲಿಲ್ಲ. ಬಾತ್ರೂಮ್ಗೆ ಹೋಗಿದ್ದಾಳೆಂದು ಅಂದುಕೊಂಡಾಗ ಮುಂದಿನ ದೃಶ್ಯವನ್ನು ನೋಡಿ ನಾನು ನಿಂತಲ್ಲೇ ಬೆವರಿದೆ. ಬಿಳಿಯ ಬೆಡ್ಡಿನ ಮೇಲೆ ರಕ್ತದ ಕಲೆ ಇತ್ತು. ಆ ಕಲೆಗೆ ಏನನ್ನೋ 2 ರಹಸ್ಯಗಳನ್ನು ನನಗೆ ಹೇಳ್ತಿದ್ದವು. ರಾಶಿ ವಾಶ್ರೂಮಿಂದ ಹೊರಗೆ ಬಂದಾಗ ನಾನು ಈ ಕಲೆಗಳ ಬಗ್ಗೆ ಕೇಳಿದೆ. ಒಮ್ಮೆ ಅವಳು ಗಾಬರಿಯಾದಳು. ಇದರ ಕಡೆ ಸಿಟ್ಟಿನಿಂದ ನನ್ನ ಮುಖ ಕಂಪಾಗಿತ್ತು. ಇದೆಲ್ಲ ಏನು? ಎಲ್ಲವನ್ನು ನನಗೆ ಸರಿಯಾಗಿ ಹೇಳು, ಇಲ್ಲದೆ ಹೋದರೆ ನಾನು ನಿನ್ನನ್ನು ತವರು ಮನೆಗೆ ಬಿಟ್ಟು ಬರುತ್ತೇನೆ. ಆನಂತರ ನಾನು ನಿನಗೆ ವಿಚ್ಛೇದನ ಕೊಡುತ್ತೇನೆ ಎಂದು ರಾಶಿ ಹೇಳಿದಳು. ನನಗೆ ಕೇವಲ 3 ತಿಂಗಳ ಸವರ್ಣಾವಕಾಶ ನೀಡಿ, ಅನಂತರ ನಾನು ಎಲ್ಲವನ್ನೂ ಹೇಳುತ್ತೇನೆ. ಅಲ್ಲಿಯವರೆಗೂ ನೀನು ನನ್ನಲ್ಲಿ ಏನನ್ನೂ ಕೇಳಬೇಡ ಎಂದಳು.
ನನಗೆ ಅವಳನ್ನು ಮಾತ್ರ ನಂಬಲು ಸಾಧ್ಯವಾಗಲಿಲ್ಲ. ಅವಳು ಯಾವುದೋ ನೆಪವನ್ನು ಹೇಳುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಮನೆಯಲ್ಲಿ ಎಲ್ಲರಿಗೂ ಕೇಳಿಸಬಾರದೆಂದು ನಾನು ಸ್ವಲ್ಪ ಮೆಲ್ಲಗೆ ಮಾತನಾಡುತ್ತಿದ್ದೆ. ನನಗೆ ನಕುಲನ ಮೇಲೆ ಕೂಡ ಸಂಶಯ ಬಂದಿತ್ತು. ಅವನ ಗಡಿಯಾರ ನನ್ನ ಕೋಣೆಯಲ್ಲಿ ಏನು ಮಾಡುತ್ತಿದೆ? ನಾನು ನನ್ನ ಬೈಕಿನ ಚಾವಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಬಂದೆ. ರಾತ್ರಿ ಮನೆಗೆ ಬಂದಾಗ ಲೈಟ್ ಆನ್ ಮಾಡಿ ನೋಡಿದಾಗ ರಾಶಿ ಮಲಗಿದ್ದಳು. ನಾನು ಬ್ಲಾಂಕೆಟ್ ಎಳೆದು ಅಲ್ಲಿ ರಾಧಿಕಾ ಇರಲಿಲ್ಲ. ಯಾರೋ ಮಲಗಿರುವ ಹಾಗೆ ತೋರುತ್ತಿರುವಂತೆ ತಲೆದಿಂಬುಗಳನ್ನು ಜೋಡಿಸಿ ಇಡಲಾಗಿತ್ತು. ನನ್ನ ಹೆಜ್ಜೆಗಳು ನನ್ನ ಸಹೋದರನ ಕೋಣೆಯ ಕಡೆಗೆ ಹೋದವು. ಅಲ್ಲಿ ಯಾರೋ ಮಾತನಾಡುತ್ತಿರಬಹುದು. ಫೋನಿನಲ್ಲಿ ಮಾತನಾಡುತ್ತಿದ್ದರು. ನಿತಿನನ್ನು ಏನು ಗೊತ್ತಾಗುವುದಿಲ್ಲ. ಒಂದು ವೇಳೆ ಅವರಿಗೆ ಈ ವಿಷಯ ತಿಳಿದರೆ ನನ್ನ ಪ್ರಾಣವನ್ನು ತೆಗೆಯುತ್ತಾರೆ ಎಂದು ರಾಶಿ ಹೇಳುತ್ತಿದ್ದುದು ಕೇಳಿಸಿತು. ನಾನು ಎಲ್ಲವನ್ನೂ ಕೇಳಿದೆ. ಅಷ್ಟಕ್ಕೂ ನೀನು ನನ್ನನ್ನು ಮದುವೆಯಾಗಲು ಏಕೆ ಒಪ್ಪಿಕೊಂಡೆ? ಒಂದು ವೇಳೆ ನಿನಗೆ ಬೇರೆ ಯಾರಾದರೂ ಇಷ್ಟವಿದ್ದರೆ ಅವರು ಹೇಳಿದರು ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ. ಕಾಲ ಕಳೆಯತೊಡಗಿತ್ತು. ಒಂದು ದಿನ ನಾನು ಆಫೀಸಿಂದ ಬೇಗ ಬಂದೆ. ರಾಶಿ ಕೋಣೆಯಲ್ಲಿ ಇರಲಿಲ್ಲ. ಅಮ್ಮ ಹೇಳಿದಳು, ನೀನೇ ಸ್ವತಃ ಅವಳನ್ನು ನಿನ್ನ ಸೋದರನೊಂದಿಗೆ ಕಳುಹಿಸಲು ಹೇಳಿದ್ದೆ ಅಲ್ಲವೇ? ಅರೆ, ಅಮ್ಮನ ಮಾತಿಗೆ ನಾನೇ ಹೌದು ಹೌದು ಎಂದು ಸುಮ್ಮನಾದೆ. ಸ್ವಲ್ಪ ಹೊತ್ತಿನಲ್ಲಿ ಅವಳು ಮನೆಗೆ ಬಂದಳು. ನನ್ನ ಆರೋಗ್ಯ ಸ್ವಲ್ಪ ಸರಿ ಇರಲಿಲ್ಲ. ಆದ್ದರಿಂದ ನಾನು ನಿಮ್ಮ ಸಹೋದರನನ್ನು ಕರೆದುಕೊಂಡು ಹಾಸ್ಪಿಟಲಿಗೆ ಹೋಗಿದ್ದೆ ಎಂದಳು. ಅವಳು ವಾಶ್ರೂಮ್ಗೆ ಹೋದಾಗ ನಾನು ಅವಳ ಫೋನ್ ಚೆಕ್ ಮಾಡಿದೆ. ಫೋನ್ನಲ್ಲಿ ಅವಳ ಸೋದರಿಯ ನಂಬರ್ ಇತ್ತು. ಅದೇ ನಂಬರ್ ಡಯಲ್ ಮಾಡಿದಾಗ ಎದುರುಗಡೆಯಿಂದ ಒಬ್ಬ ಗಂಡಸಿನ ಧ್ವನಿ ಕೇಳಿಸಿತು. ಈಗ ನನ್ನ ಸಿಟ್ಟಿನತ್ತ ತೊಲಗಲು ಸಾಧ್ಯವಿರಲಿಲ್ಲ. ರಾಶಿ ತುಂಬ ತಕ್ಷಣ ನಾನು ತನಗೆ ಕಣ್ಣುಗಳನ್ನು ಬಾರಿಸಿದೆ. ಅಷ್ಟರಲ್ಲಿ ಅವಳಿಗೆ ವಾಮಿಟ್ ಒಂದು ಪ್ರಜ್ಞೆ ತಪ್ಪಿ ಬಿದ್ದಳು. ನಾವೆಲ್ಲ ಸೇರಿ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದೆವು. 3 ತಿಂಗಳು ಕಳೆದಿದ್ದಂತೆ ರಾಶಿಗೆ ವಿಚ್ಛೇದನ ಕೊಡುತ್ತೇನೆ ಎಂದು ನಿರ್ಧಾರ ಮಾಡಿದ್ದೆ. ಒಂದು ದಿನ ನಾನು ಅವಳನ್ನು ಹಿಂಬಾಲಿಸಿದಾಗ ಅವಳು ಒಂದು ಕ್ಲಿನಿಕ್ಗೆ ಹೋದಳು. ನಾನು ಕ್ಯಾಬಿನ್ ಒಳಗೆ ಹೋದಾಗ ಅವಳು ರಿಪೋರ್ಟ್ ಹಿಡಿದು ಕುಳಿತಿದ್ದಳು. ಅವಳು ಹೇಳಿದಳು, ನನಗೆ ಇರುವ ಒಂದು ಕಾಯಿಲೆ ಕಾರಣಕ್ಕಾಗಿ ನಾನು ನಿನ್ನ ಬಳಿ ಬರಲು ಸಾಧ್ಯವಾಗಿರಲಿಲ್ಲ. ನನಗೆ 14 ವರ್ಷ ಇದ್ದಾಗಿನಿಂದ ಪೀರಿಯಡ್ ಆಗಲು ಶುರುವಾಗಿತ್ತು. ಅದು ನಿಲ್ಲುತ್ತಿಲ್ಲ. ಮದುವೆ ಫಿಕ್ಸ್ ಆದಾಗ ಡಾಕ್ಟರ್ ಹೇಳಿದರು, ಇನ್ನು 3 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳಬೇಕು. 3 ತಿಂಗಳವರೆಗೂ ನಿನ್ನ ಪತಿಯನ್ನು ನಿನ್ನ ಹತ್ತಿರ ಬಿಟ್ಟುಕೊಳ್ಳಬೇಡ. ಇಲ್ಲದೆ ಹೋದರೆ ನಿನ್ನ ಗಂಡನಿಗೆ ಕೂಡ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರುತ್ತದೆ ಎಂದು. ಇಷ್ಟೇ ಸತ್ಯವನ್ನು ಅವಳು ಮುಚ್ಚಿಟ್ಟಿದ್ದಳು. ಇಂದು ಅವಳ ರಿಪೋರ್ಟ್ನಲ್ಲಿ ನಾರ್ಮಲ್ ಆಗಿತ್ತು. ನನ್ನ ಪತಿಯ ಮಾತು ಕೇಳಿ ನನಗೆ ನನ್ನ ಮೇಲೆ ನಂಬಿಕೆ ಉಂಟಾಗಿತ್ತು. ನಾನು ಅವಳಲ್ಲಿ ಕ್ಷಮೆಯನ್ನು ಕೇಳಿದೆ. ನನ್ನ ಎಲ್ಲ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಿಕೊಂಡು ನಾವು ಮನೆಗೆ ಬಂದೆವು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.